ಆಟೋಗಳಲ್ಲಿ ಅನುಮತಿ ಇಲ್ಲದೆ ಜಾಹೀರಾತು, ಆಟೋ ಚಾಲಕರಿಗೆ ಬಿಬಿಎಂಪಿ 5,000 ರೂಪಾಯಿ ದಂಡದ ಬಿಸಿಯನ್ನು ಕೊಟ್ಟಿದೆ. ಬಿಬಿಎಂಪಿಯಿಂದ ಅನುಮತಿ ಪಡೆದಂಥ ಕಂಪನಿಗಳನ್ನು ಬಿಟ್ಟು ಆಟೋ ಚಾಲಕರಿಗೆ ದಂಡ ಹಾಕುವಂಥ ಕೆಲಸ ಆಗ್ತಾ ಇದೆ. ಈವರೆಗೂ ಇಲ್ಲದ ಕಾನೂನು ಈಗ ಬರ್ತಾ ಇದೆ. ಅದನ್ನು ಬಿಬಿಎಂಪಿ ಹೇಳ್ತಾ ಇದೆ. ಇದ್ದಕ್ಕಿದ್ದಂಗೆ ಆಟೋ ಚಾಲಕರಿಗೆ ದಂಡ ಹಾಕ್ತಾ ಇದೆ ಬಿಬಿಎಂಪಿ ದಂಡದ ಬಗ್ಗೆ ಆಟೋ ಚಾಲಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನೀವು ಆ ಕಂಪನಿಯವರು ಪರ್ಮಿಷನ್ ತಗೊಂಡಿಲ್ಲ ಅಂತಂದರೆ ಆ ಕಂಪನಿಯವ್ರಿಗೆ ದಂಡ ಹಾಕಬೇಕು, ನಮಗೆ ದಂಡ ಹಾಕಿದರೆ ಹೇಗೆ ಅಂತ ಆಟೋ ಚಾಲಕರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಆದರೆ ಬಿಬಿಎಂಪಿ ಹೇಳ್ತಾ ಇರೋದು, ನಿಮ್ಮದೇ ಆಟೋ ಅಲ್ವಾ, ನೀವೇ ಪರ್ಮಿಷನ್ ಕೊಟ್ಟು ಅವರ ಆ್ಯಡನ್ನು ನಿಮ್ಮ ಆಟೋದ ಮೇಲೆ ಹಾಕಿಸ್ಕೊಂಡಿದ್ದೀರಲ್ವಾ, ಅವರಿಂದ ನೀವು ದುಡ್ಡು ಇಸ್ಕೊತೀರಲ್ವಾ, ಅದಕ್ಕೋಸ್ಕರ ನಿಮಗೆ ದಂಡ ಅನ್ನೋ ರೀತಿಯಲ್ಲಿ ಬಿಬಿಎಂಪಿ ಮಾತಾಡ್ತಾ ಇದೆ ಅಂತೆ. ಇಷ್ಟು ದಿನ ಇಲ್ಲದ ಕಾನೂನು ಈಗ ಯಾಕೆ ಅನ್ನುವಂಥದ್ದು ಆಟೋ ಚಾಲಕರ ಪ್ರಶ್ನೆ. ನೋಡಿ, ಫ್ರೀ ಕೊಡೋ ಬರದಲ್ಲಿ ಸರ್ಕಾರದ ಖಜಾನೆ ಬರಿದಾಗ್ಬಿಡ್ತಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಗ್ಯಾರಂಟಿ ಯೋಜನೆ ಸರ್ಕಾರಕ್ಕೆ ಮುಳುವಾಯ್ತಾ? ಒಂದಿಲ್ಲೊಂದು ದರ ಏರಿಕೆ ಮಾಡ್ತಾ ಇದೆ ಸರ್ಕಾರ. ಈ ಸರ್ಕಾರದ ನಡೆಯ ವಿರುದ್ಧ ಜನಸಾಮಾನ್ಯರು ಸಿಟ್ಟಾಗಿದ್ದಾರೆ. ಈಗ ಮತ್ತೊಂದು ಬರೆ ಎಳೆಯೋದಕ್ಕೆ ಸರ್ಕಾರ ಪ್ಲಾನ್ ಮಾಡಿದೆ. ಏನು ಆ ಬರೆ? ಬನ್ನಿ ನೋಡೋಣ. ಪಂಚ ಗ್ಯಾರಂಟಿಗಳಿಂದ ಖಜಾನೆ ಖಾಲಿನ, ಆಟೋ ಮೇಲೆ ಜಾಹೀರಾತು ಹಾಕಿದ್ರೆ ದಂಡ, ದಿನ ಬೆಳಗಾದ್ರೆ ಒಂದಿಲ್ಲೊಂದು ವಸ್ತುಗಳ ಬೆಲೆ ಏರಿಕೆ ಮಾಡ್ತಾ ಜನಸಾಮಾನ್ಯರ ಶಾಪಕ್ಕೆ ಗುರಿಯಾದ ಸರ್ಕಾರ ಈಗ ಜಾಹೀರಾತು ವಿಚಾರಕ್ಕೂ ಕೈ ಹಾಕಿದೆ. ರಾಜ್ಯದಲ್ಲಿ ಹೊಸ ಜಾಹೀರಾತು ನಿಯಮ ಘೋಷಿಸಿರುವ ಸರ್ಕಾರ ಬೇಕಾಬಿಟ್ಟಿ ಜಾಹೀರಾತು ಹಾಕೋರಿಗೆ ದಂಡ ವಿಧಿಸಲು ಮುಂದಾಗಿದೆ. ಬೆಂಗಳೂರಿನ ಆಟೋ ಚಾಲಕರಿಗೆ ಹೊಸ ಜಾಹೀರಾತು ನಿಯಮ ನುಂಗಲಾರದ ಬಿಸಿ ತುಪ್ಪವಾಗಿದೆ. ಮುಂಚಿನಂತೆ ಆಟೋ ಮೇಲೆ ಜಾಹೀರಾತು ಹಾಕುವಂಗಿಲ್ಲ. ಹಾಗೆ ಹಾಕಬೇಕಂದ್ರೆ ಬಿಬಿಎಂಪಿ ಪರ್ಮಿಷನ್ ಬೇಕಂತೆ. ಬಿಬಿಎಂಪಿಗೆ ಇಂತಿಷ್ಟು ಹಣ ಪಾವತಿಸಿ ಜಾಹೀರಾತು ಹಾಕಿಸಬಹುದು. ಈ ಹೊಸ ನಿಯಮದ ವಿರುದ್ಧ ಆಟೋ ಚಾಲಕರು ಸಿಟ್ಟಿಗೆದ್ದಿದ್ದಾರೆ. ಯಾರು ಮೇಲೆ ಟಾಪ್ ಮೇಲೆ ಸ್ಟಿಕ್ಕರ್ ಹಾಕಿದ್ರೆ ಅದಕ್ಕೆ ಫೈನ್ ನಮಗೆ ಬೀಳುತ್ತೆ ಅಂತ ನಮ್ಗೆ ಹೇಳಿದ್ದಾರೆ. 5,000 ಇದೆ. 1,000 ಇಲ್ಲ ಆಗ್ತಾ ಇಲ್ಲ. ಆಲ್ರೆಡಿ ನಮಗೆ ಮಾಹಿತಿ ಬಂದಿದೆ. ಆಮೇಲೆ ಸೋಷಿಯಲ್ ಮೀಡಿಯಲ್ಲಿ, ಆಮೇಲೆ ಫೇಸ್ಬುಕ್ಕಲ್ಲೆಲ್ಲ ಬಂದಿದೆ. ಬಟ್ ನಾವು ಹಾಕಿರೋದೆಲ್ಲ ನಾವು ಕಿತ್ತಾಕಿದ್ದೀವಿ. ಬಟ್ ಹಾಕೋದು ತಪ್ಪು ಅನ್ಕೋತೀನಿ. ಬಟ್ ಇವಾಗ ಬೆಂಗಳೂರು ಬಸ್ಗೆ, ಇವಾಗ ಕರ್ನಾಟಕ ಬಸ್ಗೆಲ್ಲ ಆ್ಯಡ್ ಮಾಡಿದ್ದಾರೆ. ಅವ್ರಿಗೂ ಇದೆ. ಇವಾಗ ನಾವು ಹಾಕಿದ್ರೆ ನಾವು ಕಟ್ಟಬೇಕು. ಅದಕ್ಕೆ ಹಾಕೋದೇ ಬೇಡ. ತುಂಬ ಒಳ್ಳೇದಿದು. ಕೋವಿಡ್ ನಂತರದಲ್ಲಿ ಕೆಲ ಆಟೋ ಚಾಲಕರ ಆರ್ಥಿಕ ಪರಿಸ್ಥಿತಿ ಬಿಗಡಾಯಿಸಿದೆ. ಹೀಗಾಗಿ ಕೆಲ ಆಟೋ ಚಾಲಕರು ಜಾಹೀರಾತು ಉಳ್ಳ ಆಟೋ ಟಾಪ್ ಫುಡ್ ಹಾಕಿಸಿಕೊಳ್ತಾರೆ. ಟಾಪ್ ಫುಡ್ ಫ್ರೀ ಸಿಗುತ್ತೆ ಅನ್ನೋದು ಬಿಟ್ರೆ ಬೇರೆ ಯಾವ ಪ್ರಯೋಜನವೂ ಇದರಲ್ಲಿಲ್ಲ. ಹೀಗಾಗಿ ಜಾಹೀರಾತು ಮಾಡುವ ಸಂಸ್ಥೆಯಿಂದ ನಿಯಮಾನುಸಾರ ಹಣ ಪಡೆಯಲಿ ಅಂತ ಆಟೋ ಸಂಘಟನೆಗಳು ಆಗ್ರಹಿಸಿವೆ. ಆರ್ಥಿಕತೆ ಸಂಘರ್ಷದಿಂದ ಚಾಲಕರು ಟಾಪ್ ಹೊಲ್ಸ್ಕೊಳ್ಳೋಕ್ಕೂ ಕಷ್ಟದಲ್ಲಿರೋದ್ರಿಂದ ಕೆಲ ಮಾಡಿದರೆ ಫ್ರೀಯಾಗಿ ಕೊಡ್ತಾರೆ ಮತ್ತು ಕಾಸು ಕೊಡ್ತಾರೆ ಅನ್ನೋ ಆಮಿಷಕ್ಕೆ ಟಾಪ್ ಹೊಲ್ಸ್ಕೊಂತಾರೆ. ಆದರೆ ಇದು ಕಾನೂನು ಬಾಹಿರವಾಗಿದೆ. ಮತ್ತು ಇದಕ್ಕೆ ಸಾರಿಗೆ ಇಲಾಖೆಯವರು ದಂಡವನ್ನು 5,000 ರೂಪಾಯಿ ದಂಡವನ್ನು ಹಾಕುತ್ತಾರೆ. ಕಾರ್ಪೊರೇಷನ್ ಅನುಮತಿ ಇಲ್ಲದೆ ನಾವು ಟಾಪನ್ನು ಅಡ್ವರ್ಟೈಸ್ ಹಾಕೋಂಗಿಲ್ಲ. ಸೊ ಬಹುತೇಕ ನಾವು ಇದಕ್ಕೆ ವಿರೋಧನ ವ್ಯಕ್ತಪಡಿಸ್ತಾ ಇದ್ವಿ. ಕೂಡಲೇ ಏನು ಟಾಪ್ಗಳು ಕಂಪ್ನಿ ಹಾಕಿದ್ದಾರೆ, ಟಾಪ್ ಆಟೋದವ್ರಿಗೆ ಹಾಕೋದು ಬದಲು ಯಾರು ಅಡ್ವರ್ಟೈಸ್ ತೊಗೊಂಡು ಹಾಗೆ ಸರ್ಕಾರಕ್ಕೆ ತೆರಿಗೆ ಕಟ್ಟದೆ ಏನು ವಂಚಿಸಿದ್ದಾರೆ ಅಂಥವ್ರ ಮೇಲೆ ಕ್ರಮ ತಗೋಬೇಕು ಅಂತ ನಾನು ಒತ್ತಾಯ ಮಾಡ್ತೀನಿ. ಸರ್ಕಾರದ ಹೊಸ ಜಾಹೀರಾತು ನೀತಿ ವಿರುದ್ಧ ಚಾಲಕರು ಅಸಮಾಧಾನ ಹೊರಹಾಕ್ತಿದ್ದಾರೆ. ಸರ್ಕಾರದ ಖಜಾನೆ ತುಂಬಿಸಿಕೊಳ್ಳಲು ನಮ್ಮ ಮೇಲೆ ಗದಪ್ರಹಾರ ಮಾಡಬೇಡಿ ಅಂತ ಕಿಡಿಕಾರಿದ್ದಾರೆ. ದೀಪ್ತಿ ತೋಳ್ಪಾಡಿ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಹಾಗಿದ್ರೆ ಈ ಜಾಹೀರಾತಿಗೆ ಎಲ್ಲೆಲ್ಲಿ ನಿಷೇಧವನ್ನ ಹೇರಲಾಗಿದೆ ಅನ್ನೋಂಥದ್ದನ್ನು ನೋಡ್ತಾ ಹೋದ್ರೆ ಕುಮಾರ ಕೃಪಾ ರೋಡ್, ವಿನ್ಸನ್ ಮ್ಯಾನರ್, ರಾಜಭವನ ರಸ್ತೆ, ಸ್ಯಾಂಕಿ ರಸ್ತೆ, ಅಂಬೇಡ್ಕರ್ ಬೀದಿ, ಪೋಸ್ಟ್ ಆಫೀಸ್ ರಸ್ತೆ, ಶೇಷಾದ್ರಿಪುರಂ ರಸ್ತೆ, KR ಸರ್ಕಲ್, ಇನ್ಫ್ಯಾಂಟ್ರಿ ಸರ್ಕಲ್, ಕಬ್ಬನ್ ಪಾರ್ಕ್, ಲಾಲ್ ಬಾಗ್, ನೃಪತುಂಗ ರೋಡ್, ಚಾಲುಕ್ಯ ಸರ್ಕಲ್, ಪ್ಯಾಲೇಸ್ ರೋಡ್, ಈ ರೋಡ್ನಲ್ಲಿ ಎಲ್ಲಿಯೂ ಕೂಡ ಜಾಹೀರಾತನ್ನು ಅಂಟಿಸುವಂತಿಲ್ಲ. VIP ಮೂಮೆಂಟ್ ಇರುತ್ತೆ. ಈ ಒಂದು ಜಾಗಗಳಲ್ಲಿ ಯಾವುದೇ ಕಾರಣಕ್ಕೂ ಜಾಹೀರಾತನ್ನು ಅಂಟಿಸುವಂತಿಲ್ಲ. ನಿಯಮ ಮೀರಿ ಯಾರಾದರೂ ಜಾಹೀರಾತನ್ನು ಅಂಟಿಸಿದರೆ ಅಂಥವರ ವಿರುದ್ಧ ಕಾನೂನು ಕ್ರಮ ನಿಶ್ಚಿತ ಅನ್ನುವಂತಹ ವಿಚಾರ. ಹೀಗಾಗಿ ಈ ರಸ್ತೆಗಳನ್ನು ಈಗಾಗಲೇ ಸ್ಪಷ್ಟವಾಗಿ ಹೇಳಿದೆ, ಇಂಥಲ್ಲಿ ಅಂಟಿಸುವಂತಿಲ್ಲ ಅಂತ ಹೇಳಿ. ಇನ್ನು ಮತ್ತೊಂದು ಕಡೆ ಜಾಹೀರಾತಿನ ದರ ಹೇಗಿದೆ?
ಯಾವ ರೀತಿ ಇವರು ರೇಟನ್ನು ಫಿಕ್ಸ್ ಮಾಡಿದ್ದಾರೆ ಅನ್ನೋಂಥದ್ದನ್ನು ನೋಡ್ತಾ ಹೋದರೆ 50 ಚದರ ಅಡಿಗಿಂತ ಹೆಚ್ಚು ಫಲಕ ಇದ್ದರೆ ಅದಕ್ಕೆ ಶುಲ್ಕ ವಿಧಿಸಲಾಗುತ್ತೆ. ಟೆಂಡರ್ನ ಮೂಲಕ ಜಾಹೀರಾತು ಪ್ರದರ್ಶನಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಲಾಗ್ತಾ ಇದೆ. ಗೆಜೆಟ್ನಲ್ಲಿ BBMP ಹೊಸ ಜಾಹೀರಾತು ನೀತಿಯನ್ನು ಪ್ರಕಟ ಮಾಡಿದೆ. ಪಾಲಿಕೆಗೆ 750 ಕೋಟಿ ವಾರ್ಷಿಕ ಆದಾಯದ ನಿರೀಕ್ಷೆ ಇದೆ ಈ ಜಾಹೀರಾತಿನಿಂದಲೇ. ಎಷ್ಟು? 750 ಕೋಟಿ ರೂಪಾಯಿ ಪರ್ ಇಯರ್ ಜಾಹೀರಾತಿನಿಂದಲೇ ಇನ್ಕಮ್ ಬರುವಂಥದ್ದು. ಬಸ್ಗಳ ಮೇಲೆ 10 ಅಡಿ ಜಾಹೀರಾತು ಪ್ರದರ್ಶನಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಲಾಗ್ತಾ ಇದೆ. ಬಸ್ಗಳ ಮೇಲೆ ಪ್ರತಿ ಚದರ ಅಡಿ ಜಾಹೀರಾತಿಗೆ 50 ರೂಪಾಯಿ ಪಾವತಿ ಮಾಡಬೇಕಾಗಿರುವಂಥದ್ದು ಕಡ್ಡಾಯ. ಇನ್ನು ಮೆಟ್ರೋ ರೈಲಲ್ಲಿ ಜಾಹೀರಾತು ಮಾಡಬೇಕಾ? ಅಲ್ಲಿ ಪ್ರತಿ ಚದರ ಅಡಿ ಜಾಹೀರಾತಿಗೆ 50 ರೂಪಾಯಿ. ಇಡೀ ಬೋಗಿಗೆ ಮಾಸಿಕ 750 ರೂಪಾಯಿ ಪಾವತಿಸಬೇಕು. ಸೇವಾ ವಾಹನಗಳಲ್ಲಿ 6 ಅಡಿ ಜಾಹೀರಾತು ಹಾಕಬಹುದು. ಈ ರೀತಿ ಎಲ್ಲೆಲ್ಲಿ ಜಾಹೀರಾತಿಗೆ ಅನುಕೂಲ ಮಾಡಿಕೊಡ್ತಾ ಇದೆ ಅಲ್ಲಿ ಫೀಸನ್ನು ಫಿಕ್ಸ್ ಮಾಡಿದೆ. ಇದನ್ನು ಯಾವ ರೀತಿ ಟೀಕೆ ಮಾಡಲಾಗ್ತಿದೆ ಅಂತಂದರೆ, ಸರ್ಕಾರದ ಖಜಾನೆಯಲ್ಲಿ ದುಡ್ಡು ಖಾಲಿಯಾಗಿದೆ, ಗ್ಯಾರಂಟಿಗೆ ದುಡ್ಡು ಹೊಂದೋದಕ್ಕೆ ಆಗ್ತಾ ಇಲ್ಲ, ಹೀಗಾಗಿ ಬರೋ ಕಡೆ ಎಲ್ಲ ದಂಡ ಹಾಕೋದು, ದುಡ್ಡು ವಸೂಲಿ ಮಾಡೋದು, ಜಾಹೀರಾತಿಗೆ ಅನುಮತಿಯನ್ನು ಕೊಡೋದು, ದುಡ್ಡು ವಸೂಲಿ ಮಾಡೋದು, ದುಡ್ಡೇ ಇಲ್ಲ. ಹೀಗಾಗಿ ಈ ರೀತಿಯ ಸೋರ್ಸನ್ನು ಅನಿವಾರ್ಯವಾಗಿ ಸರ್ಕಾರ ಹುಡುಕ್ತಾ ಇದೆ. ಗ್ಯಾರಂಟಿಗೆ ದುಡ್ಡು ಹೊಂದಿಸೋದಕ್ಕೆ ಗುದ್ದಾಡ್ತಾ ಇದೆ, ಹೆಣಗಾಡ್ತಾ ಇದೆ. ಅದಕ್ಕಾಗಿ ಈ ರೀತಿಯ ದಾರಿ ಅಂತ ವಿಪಕ್ಷದವರು ಕೂಡ ಟೀಕೆಯನ್ನು ಮಾಡ್ತಾ ಇದ್ದಾರೆ. ಇನ್ನು ಮತ್ತೊಂದು ಕಡೆ ಆಟೋಗಳಲ್ಲಿ ಅನುಮತಿ ಇಲ್ಲದೆ ಜಾಹೀರಾತು, ಆಟೋ ಚಾಲಕರಿಗೆ BBMP 5,000 ರೂಪಾಯಿ ದಂಡದ ಬಿಸಿಯನ್ನು ಕೊಟ್ಟಿದೆ. BBMPಯಿಂದ ಅನುಮತಿ ಪಡೆದಂಥ ಕಂಪನಿಗಳನ್ನು ಬಿಟ್ಟು ಆಟೋ ಚಾಲಕರಿಗೆ ದಂಡ ಹಾಕುವಂಥ ಕೆಲಸ ಆಗ್ತಾ ಇದೆ. ಈವರೆಗೂ ಇಲ್ಲದ ಕಾನೂನು ಈಗ ಬರ್ತಾ ಇದೆ. ಅದನ್ನು BBMP ಹೇಳ್ತಾ ಇದೆ. ಇದ್ದಕ್ಕಿದ್ದಂಗೆ ಆಟೋ ಚಾಲಕರಿಗೆ ದಂಡ ಹಾಕ್ತಾ ಇದೆ BBMP ದಂಡದ ಬಗ್ಗೆ ಆಟೋ ಚಾಲಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನೀವು ಆ ಕಂಪನಿಯವರು ಪರ್ಮಿಷನ್ ತಗೊಂಡಿಲ್ಲ ಅಂತಂದರೆ ಆ ಕಂಪನಿಯವ್ರಿಗೆ ದಂಡ ಹಾಕಬೇಕು, ನಮಗೆ ದಂಡ ಹಾಕಿದರೆ ಹೇಗೆ ಅಂತ ಆಟೋ ಚಾಲಕರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಆದರೆ BBMP ಹೇಳ್ತಾ ಇರೋದು, ನಿಮ್ಮದೇ ಆಟೋ ಅಲ್ವಾ, ನೀವೇ ಪರ್ಮಿಷನ್ ಕೊಟ್ಟು ಅವರ ಆ್ಯಡನ್ನು ನಿಮ್ಮ ಆಟೋದ ಮೇಲೆ ಹಾಕಿಸ್ಕೊಂಡಿದ್ದೀರಲ್ವಾ, ಅವರಿಂದ ನೀವು ದುಡ್ಡು ಇಸ್ಕೊತೀರಲ್ವಾ, ಅದಕ್ಕೋಸ್ಕರ ನಿಮಗೆ ದಂಡ ಅನ್ನೋ ರೀತಿಯಲ್ಲಿ BBMP ಮಾತಾಡ್ತಾ ಇದೆ ಅಂತೆ. ಇಷ್ಟು ದಿನ ಇಲ್ಲದ ಕಾನೂನು ಈಗ ಯಾಕೆ ಅನ್ನುವಂಥದ್ದು ಆಟೋ ಚಾಲಕರ ಪ್ರಶ್ನೆ. ನೋಡಿ, ಫ್ರೀ ಕೊಡೋ ಬರದಲ್ಲಿ ಸರ್ಕಾರದ ಖಜಾನೆ ಬರಿದಾಗ್ಬಿಡ್ತಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಗ್ಯಾರಂಟಿ ಯೋಜನೆ ಸರ್ಕಾರಕ್ಕೆ ಮುಳುವಾಯ್ತಾ? ಒಂದಿಲ್ಲೊಂದು ದರ ಏರಿಕೆ ಮಾಡ್ತಾ ಇದೆ ಸರ್ಕಾರ. ಈ ಸರ್ಕಾರದ ನಡೆಯ ವಿರುದ್ಧ ಜನಸಾಮಾನ್ಯರು ಸಿಟ್ಟಾಗಿದ್ದಾರೆ. ಈಗ ಮತ್ತೊಂದು ಬರೆ ಎಳೆಯೋದಕ್ಕೆ ಸರ್ಕಾರ ಪ್ಲಾನ್ ಮಾಡಿದೆ. ಏನು ಆ ಬರೆ? ಬನ್ನಿ ನೋಡೋಣ. ಪಂಚ ಗ್ಯಾರಂಟಿಗಳಿಂದ ಖಜಾನೆ ಖಾಲಿನ, ಆಟೋ ಮೇಲೆ ಜಾಹೀರಾತು ಹಾಕಿದ್ರೆ ದಂಡ, ದಿನ ಬೆಳಗಾದ್ರೆ ಒಂದಿಲ್ಲೊಂದು ವಸ್ತುಗಳ ಬೆಲೆ ಏರಿಕೆ ಮಾಡ್ತಾ ಜನಸಾಮಾನ್ಯರ ಶಾಪಕ್ಕೆ ಗುರಿಯಾದ ಸರ್ಕಾರ ಈಗ ಜಾಹೀರಾತು ವಿಚಾರಕ್ಕೂ ಕೈ ಹಾಕಿದೆ. ರಾಜ್ಯದಲ್ಲಿ ಹೊಸ ಜಾಹೀರಾತು ನಿಯಮ ಘೋಷಿಸಿರುವ ಸರ್ಕಾರ ಬೇಕಾಬಿಟ್ಟಿ ಜಾಹೀರಾತು ಹಾಕೋರಿಗೆ ದಂಡ ವಿಧಿಸಲು ಮುಂದಾಗಿದೆ. ಬೆಂಗಳೂರಿನ ಆಟೋ ಚಾಲಕರಿಗೆ ಹೊಸ ಜಾಹೀರಾತು ನಿಯಮ ನುಂಗಲಾರದ ಬಿಸಿ ತುಪ್ಪವಾಗಿದೆ. ಮುಂಚಿನಂತೆ ಆಟೋ ಮೇಲೆ ಜಾಹೀರಾತು ಹಾಕುವಂಗಿಲ್ಲ. ಹಾಗೆ ಹಾಕಬೇಕಂದ್ರೆ BBMP ಪರ್ಮಿಷನ್ ಬೇಕಂತೆ. BBMPಗೆ ಇಂತಿಷ್ಟು ಹಣ ಪಾವತಿಸಿ ಜಾಹೀರಾತು ಹಾಕಿಸಬಹುದು. ಈ ಹೊಸ ನಿಯಮದ ವಿರುದ್ಧ ಆಟೋ ಚಾಲಕರು ಸಿಟ್ಟಿಗೆದ್ದಿದ್ದಾರೆ. ಯಾರು ಮೇಲೆ ಟಾಪ್ ಮೇಲೆ ಸ್ಟಿಕ್ಕರ್ ಹಾಕಿದ್ರೆ ಅದಕ್ಕೆ ಫೈನ್ ನಮಗೆ ಬೀಳುತ್ತೆ ಅಂತ ನಮ್ಗೆ ಹೇಳಿದ್ದಾರೆ. 5,000 ಇದೆ. 1,000 ಇಲ್ಲ ಆಗ್ತಾ ಇಲ್ಲ. ಆಲ್ರೆಡಿ ನಮಗೆ ಮಾಹಿತಿ ಬಂದಿದೆ. ಆಮೇಲೆ ಸೋಷಿಯಲ್ ಮೀಡಿಯಲ್ಲಿ, ಆಮೇಲೆ ಫೇಸ್ಬುಕ್ಕಲ್ಲೆಲ್ಲ ಬಂದಿದೆ. ಬಟ್ ನಾವು ಹಾಕಿರೋದೆಲ್ಲ ನಾವು ಕಿತ್ತಾಕಿದ್ದೀವಿ. ಬಟ್ ಹಾಕೋದು ತಪ್ಪು ಅನ್ಕೋತೀನಿ. ಬಟ್ ಇವಾಗ ಬೆಂಗಳೂರು ಬಸ್ಗೆ, ಇವಾಗ ಕರ್ನಾಟಕ ಬಸ್ಗೆಲ್ಲ ಆ್ಯಡ್ ಮಾಡಿದ್ದಾರೆ. ಅವ್ರಿಗೂ ಇದೆ. ಇವಾಗ ನಾವು ಹಾಕಿದ್ರೆ ನಾವು ಕಟ್ಟಬೇಕು. ಅದಕ್ಕೆ ಹಾಕೋದೇ ಬೇಡ ತುಂಬ ಒಳ್ಳೇದಿದು. ಕೋವಿಡ್ ನಂತರದಲ್ಲಿ ಕೆಲ ಆಟೋ ಚಾಲಕರ ಆರ್ಥಿಕ ಪರಿಸ್ಥಿತಿ ಬಿಗಡಾಯಿಸಿದೆ. ಹೀಗಾಗಿ ಕೆಲ ಆಟೋ ಚಾಲಕರು ಜಾಹೀರಾತು ಉಳ್ಳ ಆಟೋ ಟಾಪ್ ಫುಡ್ ಹಾಕಿಸಿಕೊಳ್ತಾರೆ. ಟಾಪ್ ಫುಡ್ ಫ್ರೀ ಸಿಗುತ್ತೆ ಅನ್ನೋದು ಬಿಟ್ರೆ ಬೇರೆ ಯಾವ ಪ್ರಯೋಜನವೂ ಇದರಲ್ಲಿಲ್ಲ. ಹೀಗಾಗಿ ಜಾಹೀರಾತು ಮಾಡುವ ಸಂಸ್ಥೆಯಿಂದ ನಿಯಮಾನುಸಾರ ಹಣ ಪಡೆಯಲಿ ಅಂತ ಆಟೋ ಸಂಘಟನೆಗಳು ಆಗ್ರಹಿಸಿವೆ.
ಆರ್ಥಿಕತೆ ಸಂಘರ್ಷದಿಂದ ಚಾಲಕರು ಟಾಪ್ ಹೊಲ್ಸ್ಕೊಳ್ಳೋಕ್ಕೂ ಕಷ್ಟದಲ್ಲಿರೋದ್ರಿಂದ ಕೆಲವು ಮಾಡಿದರೆ ಫ್ರೀಯಾಗಿ ಕೊಡ್ತಾರೆ ಮತ್ತು ಕಾಸು ಕೊಡ್ತಾರೆ ಅನ್ನೋ ಆಮಿಷಕ್ಕೆ ಟಾಪ್ ಹೊಲ್ಸ್ಕೊಂತಾರೆ. ಆದರೆ ಇದು ಕಾನೂನು ಬಾಹಿರವಾಗಿದೆ. ಮತ್ತು ಇದಕ್ಕೆ ಸಾರಿಗೆ ಇಲಾಖೆಯವರು ದಂಡವನ್ನು 5,000 ರೂಪಾಯಿ ದಂಡವನ್ನು ಹಾಕುತ್ತಾರೆ. ಕಾರ್ಪೊರೇಷನ್ ಅನುಮತಿ ಇಲ್ಲದೆ ನಾವು ಟಾಪನ್ನು ಅಡ್ವರ್ಟೈಸ್ ಹಾಕೋಂಗಿಲ್ಲ. ಸೊ ಬಹುತೇಕ ನಾವು ಇದಕ್ಕೆ ವಿರೋಧನ ವ್ಯಕ್ತಪಡಿಸ್ತಾ ಇದ್ವಿ. ಕೂಡಲೇ ಏನು ಟಾಪ್ಗಳು ಕಂಪ್ನಿ ಹಾಕಿದ್ದಾರೆ, ಟಾಪ್ ಆಟೋದವ್ರಿಗೆ ಹಾಕೋದು ಬದಲು ಯಾರು ಅಡ್ವರ್ಟೈಸ್ ತೊಗೊಂಡು ಹಾಗೆ ಸರ್ಕಾರಕ್ಕೆ ತೆರಿಗೆ ಕಟ್ಟದೆ ಏನು ವಂಚಿಸಿದ್ದಾರೆ ಅಂಥವ್ರ ಮೇಲೆ ಕ್ರಮ ತಗೋಬೇಕಂತ ನಾನು ಒತ್ತಾಯ ಮಾಡ್ತೀನಿ. ಸರ್ಕಾರದ ಹೊಸ ಜಾಹೀರಾತು ನೀತಿ ವಿರುದ್ಧ ಚಾಲಕರು ಅಸಮಾಧಾನ ಹೊರಹಾಕ್ತಿದ್ದಾರೆ. ಸರ್ಕಾರದ ಖಜಾನೆ ತುಂಬಿಸಿಕೊಳ್ಳಲು ನಮ್ಮ ಮೇಲೆ ಗದಪ್ರಹಾರ ಮಾಡಬೇಡಿ ಅಂತ ಕಿಡಿಕಾರಿದ್ದಾರೆ. ದೀಪ್ತಿ ತೋಳ್ಪಾಡಿ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಹಾಗಿದ್ರೆ ಈ ಜಾಹೀರಾತಿಗೆ ಎಲ್ಲೆಲ್ಲಿ ನಿಷೇಧವನ್ನ ಹೇರಲಾಗಿದೆ ಅನ್ನೋಂಥದ್ದನ್ನು ನೋಡ್ತಾ ಹೋದರೆ ಕುಮಾರ ಕೃಪಾ ರೋಡ್, ವಿನ್ಸನ್ ಮ್ಯಾನರ್, ರಾಜಭವನ ರಸ್ತೆ, ಸ್ಯಾಂಕಿ ರಸ್ತೆ, ಅಂಬೇಡ್ಕರ್ ಬೀದಿ, ಪೋಸ್ಟ್ ಆಫೀಸ್ ರಸ್ತೆ, ಶೇಷಾದ್ರಿಪುರಂ ರಸ್ತೆ, KR ಸರ್ಕಲ್, ಇನ್ಫ್ಯಾಂಟ್ರಿ ಸರ್ಕಲ್, ಕಬ್ಬನ್ ಪಾರ್ಕ್, ಲಾಲ್ ಬಾಗ್, ನೃಪತುಂಗ ರೋಡ್, ಚಾಲುಕ್ಯ ಸರ್ಕಲ್, ಪ್ಯಾಲೇಸ್ ರೋಡ್, ಈ ರೋಡ್ನಲ್ಲಿ ಎಲ್ಲಿಯೂ ಕೂಡ ಜಾಹೀರಾತನ್ನು ಅಂಟಿಸುವಂತಿಲ್ಲ. VIP ಮೂಮೆಂಟ್ ಇರುತ್ತೆ. ಈ ಒಂದು ಜಾಗಗಳಲ್ಲಿ ಯಾವುದೇ ಕಾರಣಕ್ಕೂ ಜಾಹೀರಾತನ್ನು ಅಂಟಿಸುವಂತಿಲ್ಲ. ನಿಯಮ ಮೀರಿ ಯಾರಾದರೂ ಜಾಹೀರಾತನ್ನು ಅಂಟಿಸಿದರೆ ಅಂಥವರ ವಿರುದ್ಧ ಕಾನೂನು ಕ್ರಮ ನಿಶ್ಚಿತ ಅನ್ನುವಂತಹ ವಿಚಾರ. ಹೀಗಾಗಿ ಈ ರಸ್ತೆಗಳನ್ನು ಈಗಾಗಲೇ ಸ್ಪಷ್ಟವಾಗಿ ಹೇಳಿದೆ, ಇಂಥಲ್ಲಿ ಅಂಟಿಸುವಂತಿಲ್ಲ ಅಂತ ಹೇಳಿ. ಇನ್ನು ಮತ್ತೊಂದು ಕಡೆ ಜಾಹೀರಾತಿನ ದರ ಹೇಗಿದೆ, ಯಾವ ರೀತಿ ಇವರು ರೇಟನ್ನು ಫಿಕ್ಸ್ ಮಾಡಿದ್ದಾರೆ ಅನ್ನೋಂಥದ್ದನ್ನು ನೋಡ್ತಾ ಹೋದರೆ 50 ಚದರ ಅಡಿಗಿಂತ ಹೆಚ್ಚು ಫಲಕ ಇದ್ದರೆ ಅದಕ್ಕೆ ಶುಲ್ಕ ವಿಧಿಸಲಾಗುತ್ತೆ. ಟೆಂಡರ್ನ ಮೂಲಕ ಜಾಹೀರಾತು ಪ್ರದರ್ಶನಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಲಾಗ್ತಾ ಇದೆ. ಗೆಜೆಟ್ನಲ್ಲಿ BBMP ಹೊಸ ಜಾಹೀರಾತು ನೀತಿಯನ್ನು ಪ್ರಕಟ ಮಾಡಿದೆ. ಪಾಲಿಕೆಗೆ 750 ಕೋಟಿ ವಾರ್ಷಿಕ ಆದಾಯದ ನಿರೀಕ್ಷೆ ಇದೆ ಈ ಜಾಹೀರಾತಿನಿಂದಲೇ. ಎಷ್ಟು? 750 ಕೋಟಿ ರೂಪಾಯಿ ಪರ್ ಇಯರ್ ಜಾಹೀರಾತಿನಿಂದಲೇ ಇನ್ಕಮ್ ಬರುವಂಥದ್ದು. ಬಸ್ಗಳ ಮೇಲೆ 10 ಅಡಿ ಜಾಹೀರಾತು ಪ್ರದರ್ಶನಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಲಾಗ್ತಾ ಇದೆ. ಬಸ್ಗಳ ಮೇಲೆ ಪ್ರತಿ ಚದರ ಅಡಿ ಜಾಹೀರಾತಿಗೆ 50 ರೂಪಾಯಿ ಪಾವತಿ ಮಾಡಬೇಕಾಗಿರುವಂಥದ್ದು ಕಡ್ಡಾಯ. ಇನ್ನು ಮೆಟ್ರೋ ರೈಲಲ್ಲಿ ಜಾಹೀರಾತು ಮಾಡಬೇಕಾ, ಅಲ್ಲಿ ಪ್ರತಿ ಚದರ ಅಡಿ ಜಾಹೀರಾತಿಗೆ 50 ರೂಪಾಯಿ. ಇಡೀ ಬೋಗಿಗೆ ಮಾಸಿಕ 750 ರೂಪಾಯಿ ಪಾವತಿಸಬೇಕು. ಸೇವಾ ವಾಹನಗಳಲ್ಲಿ 6 ಅಡಿ ಜಾಹೀರಾತು ಹಾಕಬಹುದು. ಈ ರೀತಿ ಎಲ್ಲೆಲ್ಲಿ ಜಾಹೀರಾತಿಗೆ ಅನುಕೂಲ ಮಾಡಿಕೊಡ್ತಾ ಇದೆ ಅಲ್ಲಿ ಫೀಸನ್ನು ಫಿಕ್ಸ್ ಮಾಡಿದೆ. ಇದನ್ನು ಯಾವ ರೀತಿ ಟೀಕೆ ಮಾಡಲಾಗ್ತಿದೆ ಅಂತಂದರೆ, ಸರ್ಕಾರದ ಖಜಾನೆಯಲ್ಲಿ ದುಡ್ಡು ಖಾಲಿಯಾಗಿದೆ, ಗ್ಯಾರಂಟಿಗೆ ದುಡ್ಡು ಹೊಂದೋದಕ್ಕೆ ಆಗ್ತಾ ಇಲ್ಲ. ಹೀಗಾಗಿ ಬರೋ ಕಡೆ ಎಲ್ಲ ದಂಡ ಹಾಕೋದು, ದುಡ್ಡು ವಸೂಲಿ ಮಾಡೋದು, ಜಾಹೀರಾತಿಗೆ ಅನುಮತಿಯನ್ನು ಕೊಡೋದು, ದುಡ್ಡು ವಸೂಲಿ ಮಾಡೋದು, ದುಡ್ಡೇ ಇಲ್ಲ. ಹೀಗಾಗಿ ಈ ರೀತಿಯ ಸೋರ್ಸನ್ನು ಅನಿವಾರ್ಯವಾಗಿ ಸರ್ಕಾರ ಹುಡುಕ್ತಾ ಇದೆ. ಗ್ಯಾರಂಟಿಗೆ ದುಡ್ಡು ಹೊಂದಿಸೋದಕ್ಕೆ ಗುದ್ದಾಡ್ತಾ ಇದೆ, ಹೆಣಗಾಡ್ತಾ ಇದೆ. ಅದಕ್ಕಾಗಿ ಈ ರೀತಿಯ ದಾರಿ ಅಂತ ವಿಪಕ್ಷದವರು ಕೂಡ ಟೀಕೆಯನ್ನು ಮಾಡ್ತಾ ಇದ್ದಾರೆ. ಇನ್ನು ಮತ್ತೊಂದು ಕಡೆ